ಕಥೆನ ಶುರು ಮಾಡಿಬಿಡೋಣ. ವಯಸ್ಸು 26, ಊರು ರಾಯಚೂರು. ನಾನು 36 ಬಾಡಿ ಅಳತೆಯಲ್ಲಿ ಬೆಳ್ಳಗೆ ಸೆಕ್ಸಿಯಾಗಿದ್ದೀನಿ. ಕತೆಗೆ ಬಂದರೆ ನಾನು ಇಂಜಿನಿಯರಿಂಗ್ ಪೂರ್ತಿ ಮಾಡಿ ಬೆಂಗಳೂರಲ್ಲಿ ಕೆಲಸ ಹುಡುಕ್ತಿದ್ದೆ. ಎಷ್ಟು ಹುಡುಕಾಡಿದ್ರೂ ನಾನು ಓದಿಗೆ ತಕ್ಕನಾದಂತಹ ಕೆಲಸ ಸಿಗ್ತಾನೆ ಇರಲಿಲ್ಲ. ಯಾವ ಕಂಪನಿಗೆ ಹೋದರೂ ಕಡಿಮೆ ಸಂಬಳ ಕೆಲಸ ಸಿಗ್ತಿತ್ತು. ಆ ಸಂಬಳ ನನಗೆ ಸಾಲ್ತಾನೆ ಇರಲಿಲ್ಲ. ಅಪ್ಪ ರಿಟೈರ್ಡ್ ಆದಮೇಲೆ ನಮ್ಮ ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. 3 ಹೊತ್ತು ಊಟಕ್ಕೂ ಪರದಾಡೋ ಪರಿಸ್ಥಿತಿ ಸೃಷ್ಟಿಯಾಗೋಗಿತ್ತು. ಮನೆಯ ಕಷ್ಟಗಳನ್ನು ದೂರಗೊಳಿಸೋದಕ್ಕೆ ನನಗೆ ಕೆಲಸದ ಅನಿವಾರ್ಯ ತುಂಬಾ ಇತ್ತು. ಆಗಾಗ ನಾನು ಅಪ್ಪ ಅಮ್ಮನನ್ನು ನೋಡೋದಕ್ಕೆ ರಾಯಚೂರಿಗೆ ಹೋಗ್ತಿದ್ದೆ. ಎಂದಿನಂತೆ ನಾನು ಊರಿಗೆ ಹೋಗೋದಕ್ಕೆ ಬಸ್ ಸ್ಟಾಪಲ್ಲಿ ನಿಂತು ಬಸ್ಗಾಗಿ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿರುವಂಥ ಗಂಡಸರ ಕಣ್ಣುಗಳು ನನ್ನ ದೇಹನ ಕಚ್ಚಿ ತಿನ್ನುವಂತೆ ನೋಡ್ತಾ ಇದ್ವು. ನನಗೆ ತುಂಬ ಮುಜುಗರವಾಗ್ತಿತ್ತು. ಸ್ವಲ್ಪ ಹೊತ್ತಲ್ಲಿ ಬಸ್ ಬಂತು. ನಾನು ಬಸ್ ಹತ್ತಿ ಸೀಟ್ನಲ್ಲಿ ಕೂತ್ಕೊಂಡೆ. ಬಸ್ ತುಂಬ ರಶ್ ಆಯಿತು. ಕೆಲವರು ನಿಂತಿದ್ರು. ಆಗ ಕಂಡಕ್ಟರ್ ನನ್ನ ಬಳಿ ಬಂದು, ಮೇಡಮ್, ಇವರಿಗೆ ವಯಸ್ಸಾಗಿದೆ, ನಿಮ್ಮ ಪಕ್ಕದಲ್ಲೇ ಸ್ವಲ್ಪ ಜಾಗ ಕೊಡಿ ಅಂದರು. ಆಗ ನಾನು ಅವ್ರ ಮುಖ ನೋಡಿದೆ. ಸ್ವಲ್ಪ ಕಪ್ಪು, ಹೆಚ್ಚು ಕಮ್ಮಿ 50ರಿಂದ 60 ವರ್ಷವಾಗಿರುತ್ತೆ ಅವ್ರಿಗೆ. ನಾನು ತಾತನಿಗೆ ಜಾಗ ಕೊಟ್ಟೆ. ಅವ್ರು ರಾಯಚೂರು ಬರೋವರೆಗೂ ನನ್ನ ಜೊತೆ ಮಿಸ್ಬಿಹೇವ್ ಮಾಡಲಿಲ್ಲ. ಕನಿಷ್ಠ ನನ್ನ ಟಚ್ ಕೂಡ ಮಾಡಲಿಲ್ಲ. ತುಂಬ ಒಳ್ಳೆ ಮನುಷ್ಯ ಅಂದ್ಕೊಂಡೆ. ರಾಯಚೂರಿಗೆ ಬಂದು ನಾನು ಬಸ್ ಇಳಿಯುವಾಗ ಅವರೇ ನನ್ನ ಬ್ಯಾಗನ್ನು ಕೆಳಗಿಳಿಸ್ಕೊಂಡ್ರು. 10 ದಿನ ಕಳೆದ ಮೇಲೆ ನಾನು ಬೆಂಗಳೂರಿಗೆ ವಾಪಸ್ ಹೋಗೋದಕ್ಕೆ ಬಸ್ ಸ್ಟಾಪ್ಗೆ ಹೋದೆ. ಅಲ್ಲಿ ತುಂಬ ಜನರಿದ್ದರು. ನಾನು ಟಿಕೆಟ್ ಕೌಂಟರ್ ಕಡೆ ನೋಡಿದೆ. ಅಲ್ಲಿ ನನ್ನ ಜೊತೆ ಬಂದಿದ್ದ ತಾತ ಟಿಕೆಟ್ ಕೊಡುವವರ ಜೊತೆ ಜಗಳ ಮಾಡ್ತಾಯಿದ್ರು. ನಾನು ನಿಂತ್ಕೊಂಡು ಬಸ್ಗಾಗಿ ವೆಯ್ಟ್ ಮಾಡಿದೆ. ನನ್ನ ಹಿಂದೆಯಿಂದ ಹಾಯ್ ಅನ್ನೋ ಮಾತು ಕೇಳಿಸ್ತು. ನಾನು ಹಿಂದೆ ತಿರುಗಿ ನೋಡಿದ್ರೆ ತಾತ ನಗ್ತಾ ಹಾಯ್ ಅಂದರು. ನಾನು ಸಣ್ಣದಾದ ಒಂದು ನಗು ಬಿದ್ದೆ. ಅವ್ರು ಬಸ್ ಬರೋದಕ್ಕೆ ಇನ್ನೂ 2 ಗಂಟೆ ಆಗತ್ತೆ ಅಂದರು. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದೆ. ಅವ್ರು ನಗ್ತಾ ನಾನು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಲೌಡಿ ಮುಂಡೆಗೆ ಬರುವಾಗಲೇ ದುಡ್ಡು ಕೊಟ್ಟು ಬಂದಿದ್ದೆ, ಟಿಕೆಟ್ ಬುಕ್ ಮಾಡುವ ಅಂತ. ಅವಳು ಬುಕ್ ಮಾಡಿಲ್ಲ, ಮರ್ತೋದೆ ಅಂತಿದ್ದಾಳೆ. ಬಿಕ್ನಾಸಿ ಮುಂಡೆ ನನ್ನ ಹೆಂಡತಿ ಅನ್ನೋತಾ ತಲೆ ಕೆಚ್ಚಿಕೊಳ್ತಾ ಇದ್ರು. ನಾನು ನಗ್ತಾ ಸುಮ್ಮನೆ ನಿಂತಿದ್ದೆ. ಅರ್ಧ ಗಂಟೆ ಆದಮೇಲೆ ಅವರು, ಮೇಡಮ್ ಬಸ್ ಬರೋದಕ್ಕೆ ಇನ್ನೂ 1.5 ಗಂಟೆ ಆಗುತ್ತೆ, ಬನ್ನಿ ಹೋಗಿ ಟೀ ಕೊಟ್ಟು ಬರೋಣ ಅಂದರು. ನಾನು ಸರಿ ಅಂತ ಬ್ಯಾಗನ್ನು ಎತ್ತೋದಕ್ಕೆ ಹೋದೆ. ಅವರು, ನಾನು ಎತ್ಕೋತೀನಿ ಅನ್ನತಾ ನನ್ನ ಬ್ಯಾಗ್ನ ಅವ್ರ ಹೆಗ್ಲ ಮೇಲೆ ಹಾಕ್ಕೊಂಡು ಬಂದರು. ಇಬ್ಬರು ಟೀ ಕುಡಿದು ಮಾತಾಡ್ತಾ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ವಿ. ಅವ್ರ ಹೆಸರು ಚಲಪತಿ. ಅಷ್ಟರಲ್ಲಿ ಬಸ್ ಬಂತು. ನಾನು ಮತ್ತು ಚಲಪತಿಯವರಿಬ್ಬರು ಬಸ್ ಹತ್ತಿ ಅಕ್ಕಪಕ್ಕ ಕೂತ್ಕೊಂಡ್ವಿ. ಹಾಗೆ ಮಾತನಾಡ್ತಾ ಅವ್ರು ರಾಯಚೂರಲ್ಲಿ ಹೋಟೆಲ್ ಇಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಕೆಲಸ ಹುಡುಕ್ತಿರುವಂಥ ವಿಷಯನ ಅವ್ರಿಗೆ ಹೇಳಿದೆ. ಅಷ್ಟರಲ್ಲಿ ಸಮಯ 12 ದಾಟಿತ್ತು. ಆಗವರು, ಉಷಾ, ನನಗೆ ಗೊತ್ತಿರೋ ಫ್ರೆಂಡ್ ಒಬ್ಬ ಸಾಫ್ಟ್ವೇರ್ ಕಂಪ್ನಿ ಇಟ್ಟಿದ್ದಾನೆ, ಅವ್ನ ಕಂಪ್ನಿನಲ್ಲಿ ನಿನಗೆ ಕೆಲಸ ಸಿಗ್ಬೋದು ಅಂತ ಕೇಳಲಾ ಅಂದರು. ನಾನು ತಕ್ಷಣವೇ ಕೇಳಿ ಅಂಕಲ್ ಅನ್ನತಾ ಅವ್ರ ಕಡೆ ತಿರ್ದೆ. ಅವ್ರು ಬೆಂಗಳೂರಿಗೆ ಹೋದಾಗ ಕೇಳ್ತೀನಿ ಅಂತ ಹೇಳಿ ಅವ್ರ ತೊಡೆ ಮೇಲೆ ಇಟ್ಟಿದ್ದ ಕೈಯನ್ನು ಎತ್ತಿ ನನ್ನ ಹೊಟ್ಟೆ ಮೇಲೆ ಇಟ್ಟರು. ನಾನು ಶಾಕ್ ಆಗಿ ಕಣ್ಣನ್ನು ದೊಡ್ಡ ಮಾಡ್ತಾ ಅವ್ರ ಮುಖಾನ ನೋಡ್ತಾ ಇದ್ದೆ. ಬಸ್ಸಲ್ಲಿ ಲೈಟ್ ಆಫ್ ಮಾಡಿದ್ರಿಂದ ಅವ್ರ ಮುಖ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಅವ್ರ ಕೈಯನ್ನು ಸ್ವಲ್ಪ ಮೇಲೆ ತಂದು ಟೀ ಶರ್ಟ್ ಮೇಲೇ ನನ್ನ ಮೊಲೆನ ಅದು ಬಂದರು. ನಾನು ಅವ್ರ ಕೈಯನ್ನು ತಳ್ಳಿದೆ. ಅವ್ರು ನನ್ನ ಕೈಯನ್ನು ಎಳೆದು ತನ್ನ ತುಣ್ಣೆ ಮೇಲೆ ಇಟ್ಟು, ನಿನಗೆ ಕೆಲಸ ಬೇಕಾ ಬೇಡವಾ ಅನ್ನುತ್ತಾ ಮತ್ತೆ ನನ್ನ ಟೀ ಶರ್ಟ್ ಒಳಗೆ ಕೈ ಹಾಕಿ ನನ್ನ ಮೂಲೆನ ಅದುಮಿದ್ರು. ನಾನು ಏನೂ ಮಾತಾಡದೆ ಮೌನವಾಗಿದ್ದೆ. ಅವರು ಬ್ರಾ ಮೇಲೇ ನನ್ನ ಮೊಲೆಗಳನ್ನು ಹಿಂಡ್ತಾ ಇದ್ರು. ನನ್ನ ಮೊಲೆಗೆ ಬ್ರಾ ಅದುಮಿ ನೋವಾಗ್ತಾ ಇತ್ತು. ನಾನು ಬ್ರಾ ಹುಕ್ಸ್ ತೆಗೆದು ಬ್ರಾ ಜಾರಿಸಿದೆ. ನನ್ನ ಕೈ ಅವರ ತುಣ್ಣೆ ಮೇಲೇ ಇತ್ತು. ಅವರು ಅವರ ಪ್ಯಾಂಟ್ ಜಿಪ್ ಓಪನ್ ಮಾಡಿ ತುಣ್ಣೆನ ಹೊರಗೆ ತೆಗೆದು ನನಗೆ ಕೊಟ್ಟು ಜಟಕ ಹೊಡೆಯೋದಕ್ಕೆ ಹೇಳಿದರು. ನಾನು ಕೆಲಸದ ಅವಶ್ಯಕತೆ ತುಂಬ ಇತ್ತು. ಅವ್ರ ಮಾತನ್ನು ಚಾಚೋ ತಪ್ಪದೆ ಕೇಳೋ ಸ್ಥಿತಿಯಲ್ಲಿದ್ದೆ. ಅವ್ರು ನನ್ನನ್ನು ಅವ್ರ ಕಡೆ ಹೇಳ್ಕೊಂಡು ನನ್ನ ಮೊಲೆಗಳಿಗೆ ಬಾಯಿ ಹಾಕಿ ಚೀಪೋದಕ್ಕೆ ಶುರು ಮಾಡಿದ್ರು. ನಾನು ಅವರ ತುಣ್ಣನ ಜಟಕ ಹೊಡೆಯೋದಕ್ಕೆ ಶುರು ಮಾಡಿದೆ. ನಮ್ಮ ಸೀಟ್ ತುಂಬ ಹೈಟ್ ಇದ್ದಿದ್ದರಿಂದ ನಾವು ಹಿಂದಿನ ಸೀಟ್ನವ್ರಿಗೆ ಕಾಣಿಸ್ತಾ ಇರಲಿಲ್ಲ, ಹಾಗೆ ಮುಂದಿನ ಸೀಟ್ನವ್ರಿಗೂ ಕಾಣ್ತಾ ಇರಲಿಲ್ಲ. ಪಕ್ಕದ ಸೀಟ್ನವರು ನಿದ್ದೆಗೆ ಜಾರಿದ್ರು. ತಾತ ನನ್ನ ಮೊಲೆಗಳನ್ನು ಆಕ್ರಮಣ ಮಾಡಿಕೊಂಡು ಹಿಂಡಿ ಹಿಪ್ಪೆ ಮಾಡ್ತಾ ಇದ್ರು. ನಾನವರ ತುಣ್ಣೆನ ಜಟಕ ಹೊಡೆದು ನಿಗ್ರಿಸ್ತಾ ಇದ್ದೆ. ಅವ್ರ ತುಣ್ಣೆ ನನ್ನ ಕೈ ತುಂಬಿಕೊಂಡು ತುಂಬ ಬಿಸಿ ಬಿಸಿಯಾಗಿತ್ತು. ನಾನವರ ತುಣ್ಣಿಯ ಚರ್ಮವನ್ನು ಹಿಂದೆ ಮುಂದೆ ಆಡಿಸ್ತಾ ಜೋರಾಗಿ ಜಟಕ ಹೊಡಿತಾ ಇದ್ದೆ. ಅವರು ನೇರಳೆ ಹಣ್ಣಿನಂತಿರುವ ನನ್ನ ಮೊಲೆ ತೊಟ್ಟುಗಳನ್ನು ಹಲ್ಲಿನಿಂದ ಕಚ್ಚಿ ತಿಂತಾಯಿದ್ರು.
ಅವ್ರು ನನ್ನ ಮೊಲೆಗಳ ಬುಡದಲ್ಲಿ ಕೈ ಹಾಕಿ ಬಲವಾಗಿ ಅದುಮ್ತಾ ಇದ್ರೆ ನನ್ನ ಮೊಲೆಗಳು ಒಬ್ಬಿಕೊಂಡು ತೊಟ್ಟುಗಳು ನಿಗರುಕೊಂಡು ಅವ್ರ ಬಾಯಿಗೆ ಆಹಾರವಾಗ್ತಾ ಇದ್ವು. ನಾನು ನನ್ನ ಕೈಗಳನ್ನು ಬದಲಿಸಿ ಅವ್ರ ತುಣ್ಣೆಗಳನ್ನು ಅಳ್ಳಾಡಿಸ್ತಾ ಇದ್ದೆ. ಅವ್ರು ನನ್ನ ಕೈಯನ್ನು ಎಳೆದು ತನ್ನ ತುಣ್ಣೆಗೆ ಅದುಮ್ಕೊಂಡ್ರು. ಅವರ ಬೀಜಗಳ ಹತ್ತಿರ ನನ್ನ ಬಾಯಿ ಹೋಯ್ತು. ಅವರು ಚೀಪು ಅಂತ ತಪ್ಪಿಸ್ಕೊಟ್ಟಿದ್ರು. ನಾನವರ ತರಡಿನ ಬೀಜನ ನೆಕ್ಕೋದಕ್ಕೆ ಶುರು ಮಾಡಿದೆ. ಅವ್ರು ನನ್ನ ಟೀ ಶರ್ಟ್ ಮೇಲೆ ಸರಿಸಿ ನನ್ನ ಬೆನ್ನನ್ನು ಸವರ್ತಾ ನನ್ನ ಕುಂಡೆಗಳನ್ನು ಅದುಮ್ತಾ ಇದ್ರು. ನಾನವರ ಬೀಜಗಳನ್ನು ಬಾಯಿ ತುಂಬ ತುಂಬಿಕೊಂಡು ಮುಕ್ಕಳಿಸಿ ಚೀಪ್ತಾ ಇದ್ದೆ. ಅವರು ಆಹಾ ಆಹಾ ಆ ಚೀಪು ಚಿನ್ನ, ಎಷ್ಟು ಮೃದುವಾಗಿದೆ ನಿನ್ನ ತುಟಿಗಳು ನನ್ನ ತರಡಿಗೆ ತಾಕ್ತಾ ಇದ್ದರೆ ನಿನ್ನ ತುಲ್ಲಿನೊಳಗೆ ಹೋದಂತೆ ಭಾಸವಾಗ್ತಾ ಇದೆ. ಚೀಪು ಸ್ವಪ್ನ, ನನ್ನ ತುಣ್ಣೆನು ಚೀಪಿ ಅದರ ದಾಹನ ಕೂಡ ತೀರ್ಸು ಅನ್ನುತ್ತಾ ನನ್ನ ಬೆನ್ನು ಸೊಂಟ ಸವರ್ತಾ ಗಿಲ್ತಾ ನನಗೆ ಮೈ ಬಿಸಿ ಏರಿಸ್ತಾ ಇದ್ರು. ನಾನವರ ಬೀಜಗಳನ್ನು ಎಂಜಲು ಮಾಡಿ ಚೀಪ್ತಾ ಇದ್ದೆ. ಅವ್ರ ತುಣ್ಣೆಯನ್ನು ನನ್ನ ಬಾಯೊಳಗೆ ತುರುಕಿದ್ರು. ನಾನವರ ತೊಡೆಗಳ ಮೇಲೆ ಕೈ ಇಟ್ಟು ಅವರ ತುಣ್ಣೆಯನ್ನು ಉಣ್ಣೋದಕ್ಕೆ ಶುರು ಮಾಡಿದೆ. ಅವ್ರು ತಮ್ಮ ತುಣ್ಣೆನ ನನ್ನ ಗಂಟಲಿಗೆ ತಾಕುವಂತೆ ಅಳ್ತಾ ಇದ್ರು. ನಾನು ಕೆಮ್ತಾ ಜೊಲ್ಲನ್ನು ಸುರಿಸ್ತಾ ಚೀಪ್ತಿದ್ದೆ. ಹಾಗೆ ಸುಮಾರು ಹೊತ್ತು ಅವ್ರ ತುಣ್ಣೆನ ಚೀಪ್ತಾ ಇದ್ದೆ. ನನಗೆ ಸೊಂಟ ನೋವು ಬರೋದಕ್ಕೆ ಶುರುವಾಯಿತು. ಅವರು ಅಂತ ಮುಕ್ಕರಿಸ್ತಾ ತಮ್ಮ ತುಣ್ಣೆನ ನನ್ನ ಗಂಟಲಿಗೆ ನೂಕಿ ರಸನ ಚೆಲ್ಲಿದ್ರು. ನನಗೆ ಉಗಿಯೋದಕ್ಕೂ ಆಗದೆ ಅವ್ರ ರಸನ ಕುಡಿದ್ಬಿಟ್ಟೆ. ನಂತರ ನನ್ನ ಪ್ಯಾಂಟ್ ಸರಿಸಿ ನನ್ನ ಕಾಚದಲ್ಲಿ ಕೈ ಹಾಕಿ ನನ್ನ ತುಲ್ಲಿಗೆ ಬೆರಳು ಹಾಕೋದಕ್ಕೆ ಟ್ರೈ ಮಾಡಿದ್ರು. ಅಷ್ಟರಲ್ಲಿ ಮೆಜೆಸ್ಟಿಕ್ ಬಂತು. ಬಸ್ ಲೈಟ್ಗಳು ಆನ್ ಆದವು. ನಾವು ಬಟ್ಟೆಗಳನ್ನು ಸರಿ ಮಾಡಿಕೊಂಡು ಬಸ್ನಿಂದ ಕೆಳಗಿಳಿದ್ವಿ. ಚಲಪತಿಯವರು ನನಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು, ಈ ಅಡ್ರೆಸ್ಗೆ ಹೋಗು, ನಿನಗೆ ಕೆಲಸ ಸಿಗತ್ತೆ, ನಿನಗೆ ಕೆಲಸ ಸಿಕ್ಕ ಮೇಲೆ ನನಗೆ ಫುಲ್ ಮೀಲ್ ಹಾಕಬೇಕು ಅಂದರು. ನನಗೆ ಅರ್ಥ ಆಗಿದ್ರೆ ಹಾಗಂದರೆ ಏನು ಅಂತ ಕೇಳಿದೆ. ಅವ್ರು ನಿನ್ನ ತುಲ್ಲನ್ನು ಕೊಡಬೇಕು ಅಂತ ನೇರವಾಗಿ ಹೇಳಿದ್ರು. ಅಂಕಲ್, ನನಗೆ ಮೊದಲು ಕೆಲಸ ಕೊಡಿಸಿ, ನೀವು ಕೇಳಿದ್ದು ನಾನು ಇಲ್ಲ ಅನ್ನಲ್ಲ ಅಂತ ಹೇಳಿದೆ. ಅವ್ರು ಖಂಡಿತ ಸಿಗುತ್ತೆ, ಹೋಗು ಚಿನ್ನ ಅಂತೇಳಿ ಅವರು ಹೊರಟೋದ್ರು. ನಾನು ಆಟೋದಲ್ಲಿ ನನ್ನ ರೂಮ್ಗೆ ತೆರಳಿದೆ. ಮರುದಿನ ಚಲಪತಿಯವರು ಹೇಳಿದ ಕಂಪನಿಗೆ ಹೋದೆ. ನನ್ನನ್ನು ಇಂಟರ್ವ್ಯೂ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ, ಒಂದು ವಾರದಲ್ಲಿ ನಿಮಗೆ ಇಮೇಲ್ನಲ್ಲಿ ಆಫರ್ ಲೆಟರ್ ಕಳಿಸ್ತೇವೆ, ಅವತ್ತು ನೀವು ಕೆಲಸಕ್ಕೆ ಬಂದು ಜಾಯ್ನ್ ಆಗಿ, ತಿಂಗಳಿಗೆ 80,000 ಸಂಬಳ ಅಂತ ಹೇಳಿದ್ರು. ನಾನು ಸರಿ ಸರ ಅಂತ ಹೇಳಿ ಖುಷಿಯಿಂದ ನನ್ನ ರೂಮಿಗೆ ಬಂದೆ. 2 ದಿನ ಆದಮೇಲೆ ಚಲಪತಿ ಅವರು ನನಗೆ ಫೋನ್ ಮಾಡಿ ಕೆಲಸ ಸಿಕ್ತಾ ಅಂತ ಕೇಳಿದ್ರು. ಹಾಂ ಸಿಕ್ತು ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂದೆ. ಅವರು ಥ್ಯಾಂಕ್ಸ್ ಎಲ್ಲ ಬೇಡ, ನನಗೆ ನೀನು ಒಂದು ಮಾತು ಕೊಟ್ಟಿದ್ದೆ, ಮರ್ತ್ಬಿಟ್ಯಾ ಅಂತ ಕೇಳಿದ್ರು. ನಾನು ಮರ್ತಿಲ್ಲ ಅಂಕಲ್, ಹೇಳಿ ಎಲ್ಲಿಗೆ ಬರಬೇಕು ಅಂತ ಕೇಳಿದೆ. ಅವರಿರುವಂತಹ ಹೋಟೆಲ್ ಅಡ್ರೆಸ್ ಹೇಳಿ ಸಾಯಂಕಾಲ 7 ಗಂಟೆಗೆ ಬಾ ಅಂತ ಹೇಳಿದರು. ಅವ್ರು ಹೇಳಿದ ಹಾಗೆ ಸಂಜೆ 7 ಗಂಟೆಗೆ ರೆಡಿಯಾಗಿ ಹೋಟೆಲ್ಗೆ ಹೋದೆ. ತಾತ ರಿಸೆಪ್ಷನ್ ಬಳಿ ಕೂತ್ಕೊಂಡು ನನಗಾಗಿ ವೆಯ್ಟ್ ಮಾಡ್ತಿದ್ರು. ಇಬ್ಬರು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ವಿ. ನಂತರ ನನ್ನನ್ನು ಎಬ್ಬಿಸಿ ತನ್ನ ರೂಮ್ಗೆ ಕರ್ಕೊಂಡು ಹೋದರು. ರೂಮಿಗೆ ಹೋದೊಡನೆ ಬಾಗಿಲು ಹಾಕಿ ನನ್ನನ್ನು ತಪ್ಪಿಕೊಂಡು ನನ್ನ ಮುಖದ ಮೇಲೆಲ್ಲ ಮುತ್ತಿನ ಸುರಿಮಳೆಯನ್ನು ಸುರಿಸಿದ್ರು. ನನ್ನ ಪಂಜಾಬಿ ಡ್ರೆಸ್ ಟಾಪನ್ನು ಮೇಲೆ ನನ್ನ ಸೊಂಟದ ಸುತ್ತಲೂ ಕೈ ಹಾಕಿ ಬಳಸಿದ್ರು. ನಾನವರ ಹೆಗಲ ಮೇಲೆ ಕೈ ಹಾಕಿ ಅವರ ಮುಖವನ್ನು ನೋಡ್ತಾ ಇದ್ದೆ. ನನ್ನ ಬೆನ್ನಿನ ಮೇಲೆ ಹಾಕಿದ್ದ ಅವರ ಕೈಯಿಂದ ಗಟ್ಟಿಯಾಗಿ ನನ್ನ ಎದೆಗೆ ಒತ್ಕೊಂಡ್ರು. ನನ್ನ ಕುತ್ತಿಗೆ ಎದೆ ಮೇಲೆಲ್ಲ ಮನಬಂದಂತೆ ಮುತ್ತುಗಳನ್ನಿಟ್ರು. ಹಾಗೆ ನನ್ನ ಮುಖ ಹಿಡಿದು ಲಿಪ್ ಲಾಕ್ ಮಾಡಿಕೊಂಡ್ರು. ಅಬ್ಬಬ್ಬ, ಅವ್ರ ಮೀಸೆ ನನ್ನ ಮೂಗಿನೊಳಗೆ ಹೋಗಿ ಅಕ್ಷಿ ಅಂತ ಸೀನ್ಗಳು ಬಂದವು. ಅವರು ನನ್ನ ತುಟಿಗಳನ್ನು ಚೀಪ್ತಾ ನನ್ನ ಬಾಯೊಳಗೆ ಅವರ ನಾಲಿಗೆ ತೋರಿಸಿ ಸೋರ್ ಎಂದು ನನ್ನ ಹೆಂಜಲನ್ನು ಈರ್ತಾ ನನ್ನ ನಾಲಿಗೆಯನ್ನು ಎಳೆದು ಚೀಪ್ತಾ ಇದ್ರು. ನಾನವರ ಸೊಂಟನ್ನು ಬಳಸಿ ಸವರ್ತಾ ನನ್ನ ಮೊಲೆಗಳಿಂದ ಅವರ ಎದೆಗೆ ಚುತ್ತಾ ಇದ್ದೆ. ಅವರ 5-6 ನಿಮಿಷ ನನ್ನ ತುಟಿಯ ಜೀನನ್ನು ಸವೆದು ಒಂದೇ ಏಟಿಗೆ ನನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಬೆತ್ತಲೆ ಮಾಡಿದ್ರು. ನಾನು ಅಡಿಯಿಂದ ಮುಡಿವರೆಗೂ ಬೆತ್ತಲೆಯಾಗಿ ಅವ್ರ ಮುಂದೆ ನಿಂತೆ. ಅವ್ರ ಮಂಚದ ಮೇಲೆ ಕೂತು ನನ್ನ ತೊಡೆಯ ಮೇಲೆ ಕುಳಿತುಕೋ ಬಾ ಅಂತ ನನ್ನ ಸನ್ನೆ ಮಾಡಿದ್ರು. ನಾನು ಹೋಗಿ ಅವ್ರ ತೊಡೆ ಮೇಲೆ ಕೂತ್ಕೊಂಡೆ. ಬೆಣ್ಣೆಯಂತಹ ನನ್ನ ದೇಹನ ನೋಡ್ತಾ ಅವರ ಮೇಲೆ ನನ್ನ ಎಳ್ಕೊಂಡ್ರು. ಅವರ ಕೈಬೆರಳನ್ನು ನನ್ನ ಬಾಗಿಲ ಮೇಲೆ ಇಟ್ಟು ಉಚಿತ ಶಾಟಗಳನ್ನು ಆಗಾಗ ಬೋಳಿಸ್ಬೇಕು ಅಂತ ಹೇಳಿದ್ರು. ನಾನು ಸರಿ ಅಂತ ತಲೆನ ಅಳ್ಳಾಡಿಸ್ದೆ. ಅವ್ರ ನಾಲಿಗೆ ಹೊರಗೆ ಹಾಕಿ ಮೊಲೆ ತೊಟ್ಟುಗಳ ಸುತ್ತಲೂ ನಾಲಿಗೆಯಿಂದ ಆಡಿಸಿದ್ರು. ಸ್ವಲ್ಪ ಹೊತ್ತು ನನ್ನ ಮೊಲೆಗಳ ಮಧ್ಯೆ ಅವರ ಮುಖ ಇಟ್ಟು ಉಜ್ಜಾಡಿ ನನ್ನ ಮೊಲೆ ತೊಟ್ಟುಗಳನ್ನು ಬೆರಳಿನಿಂದ ತಿಕ್ಕಾಡಿ ನನ್ನ ಎದೆ ಭಾಗನೆಲ್ಲ ಹೊಸ್ಕಾಡಿ ನನ್ನನ್ನು ಎಬ್ಬಿಸಿ ಕುರ್ಚಿ ಮೇಲೆ ಕೂರಿಸಿ ಅವರು ನನ್ನ ಮುಂದೆ ನಿಂತು ಬೆತ್ತಲೆಯಾದರು. ಆಗ ಅವರ ಮುದುರಿದ ತುಣ್ಣೆನ ನೋಡಿದ್ರೆ ಅದರ ಸುತ್ತಲೂ ಅಲ್ಲಲ್ಲಿ ಬಿಳಿ ಶಾಟಗಳು ಇದ್ವು. ಆಮೇಲೆ ಈಟಿ ಬರ್ಜಿಗಳನ್ನು ಹಿಡ್ಕೊಂಡು ಯುದ್ಧಕ್ಕೆ ಬರೋ ಹಾಗೆ
ಅವರ ತುಣ್ಣೆಗಳನ್ನು ಹಿಡ್ಕೊಂಡು ನನ್ನ ಬಾಯಿ ಬಳಿ ಬಂದರು. ನನ್ನ ಬಾಯನ್ನು ತೆರೆದು ಅವರ ತುಣ್ಣೆಯನ್ನು ಒಳಕ್ಕೆ ತುರುಕಿ ಅದು ಗಟ್ಟಿ ಆಗೋವರೆಗೆ ನನ್ನ ಬಾಯನ್ನು ದಿಂಗಿದ್ರು. ಅವರ ತುಣ್ಣೆ ನನ್ನ ಬಾಯಲ್ಲಿ ಬೆಳೆಯುತ್ತಾ ಹೋಯಿತು. ನನ್ನ ನಾಲಿಗೆಯನ್ನು 5-6 ನಿಮಿಷ ಅವರ ತುಣ್ಣೆ ಉಜ್ಜಿ ಉಜ್ಜಿ ರಸನ ಕಾರ್ತು. ನಾನು ಬಸ್ನಲ್ಲಿ ಅವರ ರಸನ ಕುಡಿದು ಟೇಸ್ಟ್ ನೋಡಿದ್ರಿಂದ ಈ ಸಾರಿ ಅವರ ರಸನ ಒಂಚೂರು ಬಿಡದೆ ಗುಡುಕು ಹಾಕುತ್ತಾ ಪೂರ್ತಿ ಕುಡಿದ್ಬಿಟ್ಟೆ. ನಂತರ ನನ್ನ ಕಂಕಳ ಸಂದಿಗೆ ಕೈ ಹಾಕಿ ಮೇಲೆತ್ತಿ ಮಂಚದ ಮೇಲೆ ಬಿಸಾಕಿದ್ರು. ಹಾಗೆ ನನ್ನ ಮೇಲ್ಹಾರಿ ನನ್ನ ಕಾಲುಗಳನ್ನು ಹಿಡಿದು ಆಗಲಿಸಿದ್ರು. ಪಿಂಕ್ ಬಣ್ಣದಿಂದ ಕೂಡಿದ್ದ ನನ್ನ ತುಲ್ಪದರಗಳನ್ನು ನೋಡಿ ಆಹಾ, ಫ್ರೆಶ್ ತುಲ್ಲು, ಇಂಥ ತುಲ್ ಸಿಕ್ಕಿದ್ದು ನನ್ನ ಪುಣ್ಯ, ಇದರೊಳಗೆ ನುಗ್ಗುವ ನನ್ನ ತುಣ್ಣೆ ಧನ್ಯ ಅನ್ನತ್ತಾ ಕಿಸಕ್ಕನೆ ಬಾಯಿ ಹಾಕಿದ್ರು. ನಾನು ಅಮ್ಮಮ್ಮಮ್ಮ ಯಪ್ಪ ಅನ್ನತ್ತಾ ಅವ್ರ ತಲೆಯನ್ನು ನನ್ನ ತುಲ್ಲಿಗೆ ಒತ್ಕೊಂಡು ಮಂಚದ ಸುತ್ತಲೂ ಒದ್ದಾಡತೊಡಗಿದೆ. ಅವರು ಭುಜದಿಂದ ನನ್ನ ತೊಡೆಗಳನ್ನು ಒತ್ತಿ ಹಿಡಿದ್ರು. ಅವರ ಕೈಗಳಿಂದ ನನ್ನ ಸೊಂಟನ ಗಟ್ಟಿಯಾಗಿ ಹಿಡಿದು ನಾಲಿಗೆಯನ್ನು ನನ್ನ ತುಲ್ಲಿನೊಳಗೆ ತೂರಿಸಿ ನನ್ನ ಚಂದ್ರನಾಡಿಯನ್ನು ಮೀಟುತ್ತಾ ತುಲ್ಪದರ್ಗಳನ್ನು ನೆಕ್ಕಿದ್ರು. ನಾನು ಅಬ್ಬಬ್ಬಬ್ಬಪ್ಪ ಅಬ್ಬಾ ಅನ್ನತ್ತಾ ಉದ್ರೇಕದ ಕೇಕೆ ಹಾಕ್ತಾ ಇದ್ದೆ. ಅವರು ನನ್ನ ತುಲ್ಲನ್ನು ಕಚ್ತಾ ತಮ್ಮ ನಾಲಿಗೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದವೂ ನನ್ನ ತುಲ್ಲಿನೊಳಗೆ ಬಿಟ್ಟು ಆಡಿಸಿದ್ರು. ನಾನು ಅನ್ನುತ್ತಾ ಅವರ ತಲೆಯನ್ನು ಮತ್ತಷ್ಟು ನನ್ನ ತುಲ್ಲಿಗೆ ಒತ್ಕೊಂಡು ರಸಾನ ಹಾರಿಸ್ದೆ. ಅವರು ಜ್ಯೂಸ್ ಕುಡಿಯುವಂತೆ ನನ್ನ ರಸಾನ ಕುಡಿದು ತೇಗಿದ್ರು. ಮತ್ತೆ ಮೇಲ್ಬಂದು ನನ್ನ ಮೊಲೆಗಳನ್ನು ಚೀಪಿ ಕಚ್ಚಿ ಹಿಂಡಿ ಅದ್ಮಿ ನನ್ನ ತುಲ್ಲಿಗೆ ಅವರ ತುಣ್ಣೆನ ಉಜ್ಜಿ ಉಜ್ಜಿ ಬಿಸಿ ಶಾಖ ಕೊಟ್ಟರು. ಅಷ್ಟರಲ್ಲಿ ನನಗೆ ಕಾಯೋ ತಾಳ್ಮೆ ಇರಲಿಲ್ಲ. ನನ್ನ ತುಲ್ಲನ್ನು ಸೀಳ್ಕೊಂಡು ಸ್ವರ್ಗದ ತೇರನ್ನು ಹತ್ತಬೇಕು ಅನ್ನಿಸ್ತಾ ಇತ್ತು. ನಾನೇ ಅವರ ತುಣ್ಣಿನ ಎಳೆದು ನನ್ನ ತುಲ್ಲಿನ ಗೇಟ್ ಬಳಿ ಇಟ್ಟೆ. ಅವರ ಹಬ್ಬ ಎಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತೀಯಾ ನನ್ನ ಚಿನ್ನ ಅನ್ನುತ್ತಾ ಸ್ವಲ್ಪ ಸ್ವಲ್ಪನೇ ನನ್ನ ತುಲ್ಲಿನೊಳಗೆ ಅವರ ತುಣ್ಣೆನ ತಳ್ಳಿದ್ರು. ಅವರ ಮುಕ್ಕಾಲು ತುಣ್ಣೆ ನನ್ನ ತುಲ್ಲಿನೊಳಗೆ ಹೋಗಿರ್ಬೋದು. ಆಗ ನನ್ನ ತುಟಿಗೆ ಬಲವಾದ ಒಂದು ಮುತ್ತು ಕೊಟ್ಟು, ಆಹಾ ಎಷ್ಟು ಮೃದುವಾಗಿ ಟೈಟಾಗಿದೆ ಸ್ವಪ್ನ ನಿನ್ನ ತುಲ್ಲು ಅನ್ನುತ್ತಾ ಪೂರ್ತಿ ತುಣ್ಣೆನ ನನ್ನ ತುಲ್ಲಿನೊಳಗೆ ನೂಕಿದ್ರು. ನನಗೆ ಚಾಕ್ ರಾಡ್ ನುಗ್ಗಿದ ಅನುಭವವಾಯಿತು. ಅವರು ಒಂದು ಕೈನಲ್ಲಿ ನನ್ನ ಕುಂಡಿನ ಅದುಮ್ತಾ ಇನ್ನೊಂದು ಕೈಯಲ್ಲಿ ನನ್ನ ಮೊಲೆಗಳನ್ನು ಅದುಮ್ತಾ ಕುಟ್ಟೋದಕ್ಕೆ ಶುರು ಮಾಡಿದ್ರು. ನಾನವರ ಬೆನ್ನನ್ನು ಗಟ್ಟಿಯಾಗಿ ಅದುಮ್ತಾ ಅಬ್ಬಬ್ಬಬ್ಬ ಅಮ್ಮಮ್ಮಮ್ಮ ಅಪ್ಪ ಮಾ ಆ ಅನ್ನುತ್ತಾ ಕೇಳಿಸ್ಕೊಳ್ತಿದ್ದೆ. ತಾತ ನನ್ನ ಕುಂಡಿಗಳನ್ನು ಬಿಟ್ಟು ನನ್ನ ಕೈಗಳನ್ನು ಮೇಲೆತ್ತಿ ಹಿಡಿದು ನನ್ನ ಮುಖಾನ ನೋಡ್ತಾ ವೇಗಾನ ಹೆಚ್ಚಿದ್ರು. ನನ್ನ ನಾಚಿಕೆಯಿಂದ ಅವರ ಮುಖಾನ ನೋಡಿದೆ. ಆಹ್ 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 ಅಂತಿದ್ದೆ. ಅವರು ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡಿ ರೊಚ್ಚಿಗೆದ್ದು ನನ್ನ ಸ್ಪೀಡನ್ನು ಇನ್ನೂ ಜಾಸ್ತಿ ಮಾಡಿದ್ರು. ನನ್ನ ಮೊಲೆಗಳು ಭೂಕಂಪ ಆದ ಹಾಗೆ ಮೇಲೆ ಕೆಳಗೆ ಎಗರಿ ಎಗರಿ ಬೀಳ್ತಿದ್ವು. ನನ್ನ ಮೊಲೆಗಳನ್ನು ನೋಡ್ತಾ ಇದ್ರೆ ಅವ್ರಿಗೆ ಕಾಮವೋ ಕೋಪವೋ ಗೊತ್ತಿಲ್ಲ. ಆಹಾ ಅನ್ನುತ್ತಾ ಪ್ರತಿ ನಿಮಿಷಕ್ಕೂ ನನ್ನ ಮೊಲೆಗಳನ್ನು ಬಾಯಿ ಹಾಕಿ ಕಚ್ಚೋದು, ಮೊಲೆಗಳ ತೊಟ್ಟನ್ನು ಚಿವುಟೋದು ಮಾಡ್ತಾಯಿದ್ರು. ನಾನವರಿಗೆ ಸಹಕರಿಸ್ತಾ ಅವರ ಪ್ರತಿ ಏಟಿಗೆ ಆಹಾ ಅಮ್ಮ ಅಬ್ಬ ನೋ ಯಪ್ಪ ಅನ್ನುತ್ತಾ ಕಿಲ್ಕಾರೆ ಹಾಕ್ತಾ ಇದ್ದೆ. ಅವರು ಒಂದೇ ಸಮನೆ ನಿಟ್ಟುಸಿರುಬಿಟ್ಟು ಕೇಯುತ್ತಾ ಆಯಾಸವಾಗ್ತಾ ಇದ್ರು. ನನ್ನ ತುಲ್ಲನ್ನು ಬಿಡದೆ ಗಂಟೆಯವರೆಗೂ ನನ್ನ ತುಲ್ಲಿಗೆ ತುಣ್ಣೆಯಿಂದ ಗುದ್ದಿ ಗುದ್ದಿ ರಸವನ್ನು ನನ್ನ ತುಲ್ಲಿನ ತುಂಬ ತುಂಬಿಸಿದ್ರು. ಅವರ ರಸ ನನ್ನ ಗರ್ಭಕ್ಕೆ ಸೇರಿದಾಗ ನನಗಾದ ಆ ಫೀಲ್ ಹೇಳೋಕ್ಕಾಗಲ್ಲ. ನನ್ನ ತುಲ್ಲಿನಲ್ಲಿ ರಕ್ತ ಸೋರಿ ನೋವಾಗ್ತಿದ್ದ ಆ ಉರಿಯನ್ನು ಹೇಳೋಕ್ಕಾಗಲ್ಲ. ಅವ್ರು 1 ಗಂಟೆಗಳ ಕಾಲ ನನಗೆ ಕೊಟ್ಟ ಸುಖನ ಮರೆಯೋಕ್ಕಾಗಲ್ಲ. ನಾನು ಕಣ್ಣು ಮುಚ್ಕೊಂಡು ಅವರ ಒಡೆತಗಳನ್ನು ಮೆಲುಕು ಹಾಕುತ್ತಾ ಹಾಗೆ ಮಂಚದ ಮೇಲೆ ಬಿದ್ದಿದ್ದೆ. ಅವರು ಉಶ್ ಅಬ್ಬಾ ಎಂದು ಮೇಲೆದ್ದು ಟೇಬಲ್ ಮೇಲೆ ಕೂತು ಸಿಗರೇಟ್ ಸೇದುತ್ತಾ ನನ್ನನ್ನು ಕರೆದ್ರು. ನಾನು ಅವ್ರ ಬಳಿ ಹೋದೊಡನೆ ಹೊಗೆನ ನನ್ನ ಮುಖದ ಮೇಲೆ ಬಿಟ್ಟು ಈ ರಾತ್ರಿ ಇಲ್ಲೇ ಇರು ಅಂದರು. ನಾನು ಇಲ್ಲ ಅಂಕಲ್, ನಾನು ಹೋಗಬೇಕು ಅಂತ ಹೇಳಿದೆ. ನನ್ನ ಕೈ ಹಿಡಿದು ಎಳ್ಕೊಂಡು ನನ್ನ ಮೊಲೆಗೆ ಬಾಯಿ ಹಾಕಿ ಚಪ್ಪರಿಸ್ತಾ, ನಿನ್ನ ಮೇಲೆ ನನಗೆ ವ್ಯಾಮೋಹ ಇನ್ನೂ ತೀರಿಲ್ಲ, ಇನ್ನೊಂದು ಸರಿ ಮಾಡ್ತೀನಿ ಅಂದರು. ನಾನು ಇಲ್ಲ ಅಂಕಲ್, ಇನ್ನೊಂದು ಸರಿ ನಾನು ಬಂದಾಗ ಮಾಡೋರಂತೆ, ಪ್ಲೀಸ್ ಈಗ ನನಗೆ ಹೋಗೋಗ್ಬಿಡಿ ಅಂದೆ. ಇಲ್ಲ, ಈ ರಾತ್ರಿ ನನ್ನ ಜೊತೆನೇ ಇರು ಅನ್ನುತ್ತಾ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ನನ್ನ 2 ಮೊಲೆಗಳನ್ನು ಚೀಪಿದ್ರು. ನಾನು ಎಷ್ಟು ಹೇಳಿದ್ರೂ ಅವರು ಬಿಡಲಿಲ್ಲ. ರಾತ್ರಿ ಊಟ ಆರ್ಡರ್ ಕೊಟ್ಟು ರೂಮಿಗೆ ತರಿಸಿದ್ರು. ನಾವಿಬ್ಬರು ಊಟ ಮಾಡಿ ಮಂಚದ ಮೇಲೆ ಮಲ್ಕೊಂಡ್ವಿ. ನನಗೆ ಕೇಯಿಸ್ಕೊಂಡು ಮೈ ಭಾರ ಇಳಿದಂತಾಗಿ ನಿದ್ದೆಗೆ ಜಾರ್ದೆ. ತಾತ ನನ್ನ ಪಕ್ಕ ಮಲ್ಕೊಂಡು ನನ್ನ ತೊಟ್ಟುಗಳನ್ನು ಮಗುವಿನಂತೆ ಕಚ್ಚಿ ಚೀಪ್ತಿದ್ರು. ನನಗೆ ಎಚ್ಚರವಾಗಿ ಕಣ್ಣು ತೆರೆದೆ. ಅವರು ಅವರ ಮೇಲೆ ಎಳ್ಕೊಂಡು ನನ್ನ ಪಿರ್ರೆಗಳನ್ನು ಬಲವಾಗಿ ಅದ್ಮುದ್ರು. ನಾನು ಆಹಾ ಅಮ್ಮ ಅಂತ ಕಿರಿಸ್ದೆ. ಹಾಗೆ ನನಗೆ ಸೊಂಟನ ಸ್ವಲ್ಪ ಮೇಲೆ ಎತ್ತೋದಕ್ಕೆ ಹೇಳಿದ್ರು. ನಾನು ಮೇಲೆತ್ತದೆ. ಅವರು ತುಣ್ಣೆನ ತುರುಕಿ ಕುಟ್ಟೋದಕ್ಕೆ ಶುರು ಮಾಡಿದ್ರು. ನನ್ನ ಮೊಲೆಗಳು ಅಪ್ಪಚ್ಚಿ ಆಗುವಂತೆ ತನ್ನ ಎದೆಗೆ ಒತ್ತಿಕೊಂಡು ರಪ್ ರಪ್ ಅಂತ ಗುಮ್ತಾ ಇದ್ರು.
ನಾನು ಆಹಾಹಾ ಅಮ್ಮಮ್ಮ ನಿಧಾನ ಅಂಕಲ್, ಅಯ್ಯೋ ಅಮ್ಮ ನನ್ನ ಕೈಲಾಗಲ್ಲ ಅಂತ ಚೀರ್ಕೊಳ್ತಾ ಇದ್ದೆ. ಆಗಾಗ ನನ್ನ ತಲೆಯನ್ನು ಮೇಲೆತ್ತಿ ಲಿಪ್ ಕಿಸ್ ಕೊಡ್ತಾ ಎಗರಿ ಬೀಳ್ತಾ ಇದ್ದ ನನ್ನ ಪೆರ್ರೆಗಳ ಮೇಲೆ ಪಟ್ ಪಟ್ ಅಂತ ಬಾರಿಸ್ತಾ ನನ್ನ ತುಲ್ಲನ್ನು ಚಿಂದಿ ಮಾಡ್ತಾಯಿದ್ರು. ನಾನು ಅಯ್ಯಯ್ಯೋ ಅಮ್ಮಮ್ಮ ಸಾಕು ಅಂಕಲ್, ನನ್ನ ತುಲ್ಲು ಹರಿದೋಯ್ತು, ನಿಧಾನ ಅಂಕಲ್ ಪ್ಲೀಸ್, ಅಯ್ಯೋ ಅಮ್ಮ ನನ್ನ ಕೈಲಾಗಲ್ಲ ಅಂತ ಬಾಯಿ ಬಡ್ಕೊಳ್ತಾ ಇದ್ದೆ. ಅವ್ರು ನನ್ನ ತುಲ್ಲನ್ನು ಅರ್ಧ ಗಂಟೆ ಬಿಟ್ಟು ಬಿಡದೆ ಒಂದೇ ಸಮನೆ ಬಾರಿಸಿ ನಂತರ ಮೇಲೆದ್ದು ನನ್ನ ಕೂದಲನ್ನು ಹಿಡಿದು ಎಳ್ಕೊಂಡು ಹೋಗಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಬಗ್ಗಿಸ್ಕೊಂಡು ನನ್ನ ಕುಂಡಿಯೊಳಗೆ ನುಗ್ಗಿಸಿದ್ರು. ಕನ್ನಡಿಯಲ್ಲಿ ನನ್ನ ಅವತಾರನ ನಾನು ನೋಡಿಕೊಂಡ್ರೆ ಹಿಂದುಗಡೆಯಿಂದ ಕಬ್ಬಿಣದ ಸಲಾಕೆ ನುಗ್ಗಿದೆ. ನನ್ನ ಮೈಯೆಲ್ಲ ಕೆಂಪೇರಿದೆ. ಅಲ್ಲಲ್ಲಿ ತಾತನ ಉಗುರುಗಳು ನನ್ನ ಬೆನ್ನು ಮತ್ತು ಪಿರ್ರೆಗಳನ್ನು ಗೀಚಿದೆ. ನನ್ನ ಮೊಲಗಳು ಬಿಗಿಯನ್ನು ಕಳ್ಕೊಂಡಿವೆ. ವಯಸ್ಸಾದ ಗಂಡಸರು ನಮಗೆ ಎಷ್ಟು ತೃಪ್ತಿ ನೀಡುತ್ತಾರೋ ನಾವು ಅವರಿಗೆ ತೃಪ್ತಿ ನೀಡುವಷ್ಟರಲ್ಲಿ ಹೆಣವಾಗಿರ್ತೀವಿ ಅನ್ನೋ ಪಾಠ ಕಲಿತೆ ಅವತ್ತು. ಅವರು ನನ್ನ ತಲೆ ಕೂದಲನ್ನು ಕುದುರೆಯ ಲಗಾಮ್ ಹಿಡಿಯೋ ಹಾಗೆ ಹಿಡಿದು ನನ್ನ ತಿಕಾನ ಜಡೀತಾ ಇದ್ರೆ ನಾನು ಕನ್ನಡಿಯಲ್ಲಿ ನನ್ನ ಮುಖ ನಾನೇ ನೋಡ್ಕೊಳ್ತಾ ಅಮ್ಮಮ್ಮ, ಅಯ್ಯಯ್ಯೋ, ಅಬ್ಬಾ, ಅಮ್ಮ, ಅಪ್ಪ, ಬೇಗ ರಸ ಬಿಡಿ ಅಂಕಲ್, ಉರಿತಿದೆ ಅಂದೆ. ಅವ್ರು ಆಗೋಯ್ತು ಚಿನ್ನ, ಇನ್ನು ಬಂತು ಅನ್ನುತ್ತಾ ನನ್ನ ಕುಂಡಿಯ ಮೇಲೆ 40 ನಿಮಿಷ ದಾಳಿ ಮಾಡಿ ಮೊಸರನ್ನ ಚೆಲ್ಲಿದ್ರು. ನಾನು ಸುಸ್ತಾಗಿ ಅಮ್ಮ ಅಯ್ಯೋ ಅನ್ನುತ್ತಾ ಹೋಗಿ ಮಂಚದ ಮೇಲೆ ಬಿದ್ದೆ. ಅವ್ರು ಬಂದು ನನ್ನ ಪಕ್ಕ ಮಲ್ಕೊಂಡ್ರು. ನನ್ನ ಮೊಲೆಗಳ ಸುತ್ತಲೂ ಕೈ ಆಡಿಸ್ತಾ ಇದ್ರು. ಸ್ವಲ್ಪ ಹೊತ್ತು ಕಳೆದ ಮೇಲೆ ಅವರ ತುಣ್ಣೆಯನ್ನು ಚೀಪೋದಕ್ಕೆ ಹೇಳಿದ್ರು. ನಾನು ಉಣ್ಣೋದಕ್ಕೆ ಶುರು ಮಾಡಿದೆ. ಅವರ ತುಣ್ಣೆ ರೆಡಿಯಾದ ಮೇಲೆ ಮತ್ತೆ ನನ್ನ ದಿಂಗಿದ್ರು. ಆ ರಾತ್ರಿ ನಾವಿಬ್ಬರು ಮಲಗಲೇ ಇಲ್ಲ. ಕೈದಾಟ ನಡೀತಾನೇ ಇತ್ತು. ಬೆಳಗಿನ ಜಾವ ತಾತ ನನ್ನ ತುಲ್ಲನ್ನು ಹರಿದು ನಿದ್ದೆಗೆ ಜಾರಿದ್ರು. ನಾನು ಕೂಡ ನಿದ್ರೆಗೆ ಜಾರಿದೆ. ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡ್ತಾ ಇದ್ದೆ. ಅವ್ರ ಬಾತ್ರೂಮ್ಗೂ ಬಂದು ನನ್ನ ಬಗ್ಗಿಸ್ಕೊಂಡು ಕುಟ್ಟಿದ್ರು. ಆಮೇಲಿಬ್ಬರು ಸ್ನಾನ ಮಾಡಿ ರೂಮ್ ಖಾಲಿ ಮಾಡಿದ್ವಿ. ತಾತ ನನ್ನ ರೂಮಿಗೆ ಡ್ರಾಪ್ ಮಾಡಿ, ಸ್ವಪ್ನ ನಾನು ಮುಂದಿನ ತಿಂಗಳು ಬರ್ತೀನಿ ಅಂತೇಳಿ ಹೊರಟೋದ್ರು. ಅವ್ರು ಹೇಳಿದ ಹಾಗೆ ನೆಕ್ಸ್ಟ್ ಮಂತ್ ಮತ್ತೆ ಬಂದರು. ನನ್ನನ್ನು ಅದೇ ಹೋಟೆಲ್ಗೆ ಕರ್ಕೊಂಡೋಗಿ ರಾತ್ರಿಯೆಲ್ಲ ಹಿಗ್ಗ ಮೊಗ್ಗ ನನ್ನ ತುಲ್ಲಿಗೆ ಜಡಿದ್ರು. ಹೀಗೆ ಅವರಿಂದ ಮಾಡಿಸ್ಕೊಂಡು ನಾನು ಅವ್ರ ತುಣ್ಣೆಗೆ ಅಡಿಕ್ಟ್ ಆದೆ. ಈಗ ಅವರನ್ನು ಒಂದು ಕ್ಷಣವೂ ಬಿಟ್ಟಿರೋದಕ್ಕಾಗದೆ ಅವರ ತುಣ್ಣೆಗೆ ದಾಸಿಯಾಗಿದ್ದೀನಿ. ಈ ನನ್ನ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ.